ಎಲ್ಲರೂ ದಯವಿಟ್ಟು ಪ್ರಯೋಜನ ಹೇಳ್ರಿ, ಆಮೇಲೆ ಬೇಕಾದ್ರೆ ಅಭಿಪ್ರಾಯ ಹೇಳೋಲ್ಲ. ಪ್ರಯೋಜನ ಹೇಳ್ಬೇಕಲ್ಲ. ಇವತ್ತು ನಾವೆಲ್ಲ ಪ್ರಪ್ರಥಮವಾಗಿ ನಾವೇನು ಇಲ್ಲಿ ಸೇರಿದ್ದೇವೆ, ನಾವು ಮೊದಲು ಏನಂದ್ರೆ ಸಿಂಧನೂರು ಹೆಲ್ತ್ ಕ್ಲಬ್ ಈ ಸದಸ್ಯರು ಮತ್ತು ಅಧ್ಯಕ್ಷರ ಲಕ್ಷ್ಮಣ ಶೆಟ್ಟಿ ಅವರ ಒಂದು ನೇತೃತ್ವದ ತಂಡ ಏನಿದೆ, ಈ ತಂಡಕ್ಕೆ ಮೊದಲು ನಾವೆಲ್ಲರೂ ಕೂಡಿ ಅಭಿನಂದನೆ ಸಲ್ಲಿಸೋಣ. ಇವತ್ತಿನ ದಿವಸ ಯಾರಾದ್ರೂ ಬಂದು ವಾಟ್ಸ್ಆಪ್ ಮೂಲಕ ಫೇಸ್ಬುಕ್ ಮೂಲಕ ಏನಾದ್ರೂ ಕೊಡ್ತೀವಿ ಮಾಡ್ತೀವಿ ಅಂತ ಬರೋರಿದ್ದಾರೆ, ತಮ್ಮ ಲಾಭಕ್ಕೆ ಬರೋರಿದ್ದಾರೆ. ಆದ್ರೆ ಯಾವ್ದಾದ್ರು ಸಿಂಧನೂರು ತಾಲೂಕಿನಲ್ಲಿ ನಿಮಗೆ ಆರೋಗ್ಯ ಭಾಗ್ಯ ಕೊಡ್ತೀವಿ ಬನ್ನಿ ಬನ್ನಿ ಅಂತ ಕರೆಯೋರು ಯಾರು ಇದ್ರೆ ಅದು ಸಿಂಧನೂರು ಹೆಲ್ತ್ ಕ್ಲಬ್ನವ್ರು ಮಾತ್ರ. ಇವತ್ತು ನಾವೆಲ್ಲ ಇದು ನಾನು 2ನೇ ವರ್ಷ ಬರೋದು. ನಾವು ಓದ್ಸಲ ಬಂದಾಗ ನಾನು ಏನೋ ನಮ್ಮನೆ ಏನೋ ನಡೀತಿತ್ತು, ಕೋತಿ ಆಟ ಅಂತ ತಿಳ್ಕೊಂಡಿದ್ದೆ. ಮುಗಿದ ಮೇಲೆ ನೋಡಿದೆ ಕನಿಷ್ಠ 3 ತಿಂಗಳವರೆಗೆ ನಾನು ಹೆಂಗಿದ್ದಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಅತ್ಯಂತ ಆಕ್ಟಿವ್ ಆಗಿದ್ದೆ. ಅದಕ್ಕಾಗಿ 2ನೇ ಸಲ ಬಂದಿ ನಾನು. ಎಲ್ಲಾ ಕೆಲಸಗಳನ್ನ ಬಿಟ್ಟು 2ನೇ ಸಲ ಯಾಕಂದ್ರೆ ಇದು ಕನಿಷ್ಠ ನಮ್ಮನ್ನು 3 ತಿಂಗಳ ಕಾಲ ಮಗುವನ್ನಾಗಿ ಮಾಡುತ್ತೆ. ಇವತ್ತಿನ ಚಟುವಟಿಕೆಗಳು ಎಲ್ಲಾ ಮಾನಸಿಕ ಒತ್ತಡಗಳನ್ನು ನಿವಾರಿಸಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಯೋಗ ಚಿಕಿತ್ಸಕರು ಲಕ್ಷ್ಮಣ ಶೆಟ್ಟಿ ಅವರು ನಮ್ಮ ಬಗ್ಗೆ ಈ ಒಂದು ಯೋಗದಲ್ಲಿ ಈ ಮಣ್ಣಿನ ಆಟಿಕೆ ಯಾಕೆ ಅಂತೇಳಿ ನಮಗೆಲ್ಲರೂ ಹೇಳಿದ್ದಾರೆ. ಆದ್ರೆ ನಾವೆಲ್ಲ ಮರೆತಿದ್ದೇವೆ. ನಾವು ಸ್ವಚ್ಛಕಮ್ಮಿ ಎಲ್ಲರೂ ರೈತರ ಮಕ್ಕಳಿದ್ದೇವೆ. ವ್ಯಾಪಾರಸ್ಥರಿದ್ರು ಕೂಡ ಮೊದಲು ರೈತರ ಮಕ್ಕಳಾಗಿ ನಂತರ ಹಂತವಾಗಿ ವ್ಯಾಪಾರ ಇನ್ಯಾವ ರಂಗದಲ್ಲಿ ಇರಬಹುದು. ಆದ್ರೆ ರೈತನ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರೂ ನಾವೇನಂದ್ರೆ ಮಣ್ಣನ್ನ ಮರೆತಿದ್ದೇವೆ. ಮಣ್ಣನ್ನ ಮರೆತ ಸಲುವಾಗಿ ಇವತ್ತು ಮೈಗೆ ಕುಣಿಯ ಪರಿಸ್ಥಿತಿ ಬಂದೈತೆ. ಮೊದಲೆಲ್ಲ ಏನಿತ್ತಂದ್ರೆ ಒಕ್ಕಲ್ತನ ಮಾಡೋದು ಹೆಂಗಿತ್ತಂದ್ರೆ ಚರ್ಕಿ ತಗೊಂಡು ನಾವೇ ಕಡಿಮೆ ಸೌರೋದು, ನಾವೇ ಒಂದು ಇದು ಮಾಡೋ ಕೆಲಸ ಇತ್ತು, ನಾವೇ ನೇಗಿಲು ಹೊಡೆಯೋ ಕೆಲಸ ಇದ್ದು. ಈಗೆಲ್ಲ ಯಂತ್ರಗಳು ಬಂದು ನಮ್ಮನ್ನೇ ಮಾಡ್ಬಿಟ್ಟು ಅಂದ್ರ ಯಂತ್ರ ಮಾನವರನ್ನಾಗಿ ರೂಪಿಸ್ಬಿಟ್ಟು. ಹಂಗಾಗಿ ಹೆಂಗಾಗಿತ್ತಂದ್ರ ಯಾವ ಕೇಳ್ರಿ, ಅವಾಗ ಪ್ರತಿಯೊಂದು ಹೇಳ್ತಿದ್ರು. ನಮ್ಮ ಓಣ್ಯಾಗ ನಮ್ಮ ಊರಾಗ ಒಂದೊಂದು ಗ್ರಾಮದವ್ರು ಇರ್ಬೋದು, ತಾಲೂಕಿನ ಇರ್ಬೋದು. ಅವಾಗ ಒಂದ್ 20 ವರ್ಷದಿಂದ ಹೇಳ್ತಿದ್ರು. ಏನ್ ಹೇಳ್ತಿದ್ರು ಅಂದ್ರ ಅದು ಎಕ್ಸ್ರೇ ಆಗಿತ್ತು. ಅವ್ರು ದೊಡ್ಡ ಬ್ಯಾನ್ ಇರ್ಬೋದಪ್ಪ, ಏನೋ ಎಕ್ಸ್ರೇ ಮಾಡ್ಯಾರ ಅಂತ ಅಂತಂದ್ರೆ. ಎಕ್ಸ್ರೇ ಅಂದ್ರೆ ಒಂದು ದೊಡ್ಡ ಬ್ಯಾನ್ ಇದ್ದಂಗಪ್ಪ ಅಂತಂದ್ರೆ. ಈಗ ಹುಟ್ಟಿದ ಮಗುವಿಗೆ ಸ್ಕ್ಯಾನಿಂಗ್ ಮಾಡಿದ್ರು ಏನಿಲ್ಲ, ಸುಮ್ಮನೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದೆ. ಅಲ್ಲ ಅಷ್ಟರ ಮಟ್ಟಿಗೆ ನಾವು ರೋಗಕ್ಕೆ ಮೂಲ ಆಗಿವೆ. ಪ್ರತಿಯೊಂದು ಓಣಿಯಲ್ಲೆಲ್ಲ ಇದೇ ರೀತಿ ಮುಂದುವರೆದ್ರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇರ್ತಾನೆ, ನಮ್ಮೂರಲ್ಲಿ ಆಗ್ಲಿ ನಮ್ಮ ಮನೆಯಲ್ಲಿ ಆಗ್ಲಿ. ಇದು ಸತ್ಯ. ಯಾಕಂದ್ರೆ ನಾವು ಎಲ್ಲದರಲ್ಲೂ ಕೂಡ ಮೈಮರೆತಿದ್ದೇವೆ. ಆಹಾರ ಪದ್ಧತಿಯಲ್ಲಿ ಸಂಪೂರ್ಣ ಬದಲಾಗಿದ್ದೇವೆ. ಯಾರಿಗೂ ಕೂಡ ಸಾವಯವ ಆಹಾರ ಅಂದ್ರೆ ಗೊತ್ತಿಲ್ಲ, ಸಿರಿಧಾನ್ಯಗಳಂದ್ರೆ ಗೊತ್ತಿಲ್ಲ, ಹಣ್ಣು ಹಂಪಲಗಳ ಸಹಿತ ಕಲವರಿಕೆ. ಯಾವ್ದನ್ನ ತಿನ್ಬೇಕು ಯಾವ್ದನ್ನ ಬಿಡ್ಬೇಕು. ಕಲ್ಲಂಗಡಿ ಹಣ್ಣು ಚಲೋ ಅಂತ ಕಲ್ಲಂಗಡಿ ತಿನ್ನಕ್ ನಿನ್ನೆ ಮೊನ್ನೆ 2 ದಿನ ಪೇಪರ್ನಾಗ ಟಿವಿಯಾಗ ಕಲ್ಲಂಗಡಿಯಲ್ಲಿ ವಿಷ ಐತೆ, ಕಲ್ಲಂಗಡಿಯಾಗ ಸೂಜಿ ಚುಚ್ಚಿ ವಿಷ ಐತೆ, ಅದು ತಿಂದ್ರು ಕ್ಯಾನ್ಸರ್ ಬರ್ತಾ. ಮತ್ ಏನ್ ತಿನ್ಬೇಕು ನಾವು? ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿಕೊಡ್ಬೇಕು. ಇವತ್ತಿನ ದಿವಸ ಪ್ರತಿಯೊಬ್ರು ದೊಡ್ಡ ದೊಡ್ಡ ಶ್ರೀಮಂತರು ನೋಡ್ರಿ ನೀವು, ಬೆಂಗಳೂರು ಇರ್ಬೋದು, ಯಾವ್ದು ಇರ್ಬೋದು, 30-40 ಅಲ್ಲ 60-40 ಜಾಗ ಕಟ್ಟಿದವು. ಮಾಳಿಗೆ ಮೇಲೆ ಸ್ವಂತ ಸಾವಯವದಾಗ ಕಾಯಿ ಪಲ್ಯ ಬೆಳ್ಕೊಳ್ತಾರ, ಹಣ್ಣು ಬೆಳ್ಕೊಳ್ತಾರ. ಎಲ್ಲರೂ ಅವ್ರ ಏನಂದ್ರೆ ದೊಡ್ಡ ಶ್ರೀಮಂತಪ್ಪ, ಆತಂದು MLA MP ನಿಂದ್ರಷ್ಟು ಐತೆ, 100 ಕೋಟಿ ಐತೆ ಅಂದ್ರೆ ಇಷ್ಟಿಲ್ದ ಬಟ್ಟಿ ಉಟ್ಕೊಂಡ್ ಬಂದು ಆರಾಮು ಎಲ್ಲೆಲ್ಲಿ ಏನೂ ತಿನ್ನಂಗಿಲ್ಲ. ಸಿಂಪಲ್ ಆಕಳ ಹಾಲು ಒಂದ್ ಯಾವ್ದೋ ಹಣ್ಣು ತಿಂದು ತನ್ನ ಮನೆ ಬೆಳೆದು ತಿಂದಿರ್ತಾನ. ನಾವ್ ಹಂಗಲ್ಲ. ಎಲ್ಲೆಲ್ಲಿ ಏನೇನು ಮದುವೆ ಐತಿ, ಎಲ್ಲೆಲ್ಲಿ ಏನ್ ಸಿಕ್ಕದ್ದನ್ನ ಕೆಸರಾ ಬಸರ ಮುಂಜಾನೆ 6 ಗಂಟೆ ನಂಗಲ್ಲ, ಸಂಜೆ 12 ಗಂಟೆ ನಂಗಲ್ಲ ತಿಂದು ತಿಂದು ಹೆಂಗಾಗಿವಿ ನಾವು ಅಂದ್ರೆ. ಸ್ವಲ್ಪ ಕುಣಿ ಅಂದ್ರೆ ಲಕ್ಷ್ಮೀ ಶೆಟ್ಟರ್ ಕುಣಿ ಅಂದ್ರೆ ತೇಕ್ ಬರ್ತೈತಿ ನಮಗೆ. 30-40 ವರ್ಷ ನಮ್ಮ ಆಯುಷ್ಯ ಈಗ ಹೆಂಗಾಗೈತೆ. ಮೊದಲು 100 ವರ್ಷ ಅಂತಿದ್ರು, ಮಾನವನ ಆಯುಷ್ಯ 100 ವರ್ಷ ಅಂತಿದ್ರು. ಈಗ 50 ವರ್ಷ ಬದುಕಿದ್ರು ಪವಾಡ. ಪವಾಡ ಪುರುಷ ನಮ್ಮ ತಾತ 50 ವರ್ಷ ಬದುಕಿನ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ ಮುಂದೆ ನಮ್ಮ ಮೊಮ್ಮಕ್ಕಳಿಗೆ. ಹಂಗಾಗಿ ನಾವು ಬದಲಾಗಬೇಕು. ನಾವು ಬದಲಾಗಬೇಕಂದ್ರೆ ಮೊದಲು ನಾವು ಸಂಸ್ಕಾರ ಪಡಿಬೇಕು. ಸಂಸ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ ನಮಗೆ, ಸಂಸ್ಕೃತಿ ಅಂದ್ರೆ ಏನೋ ಗೊತ್ತಿಲ್ಲ ನಮಗೆ. ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಬೇಕು ನಾವು. ಇವತ್ತು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ದೇಶದತ್ತ ಇವತ್ತು ಎಲ್ಲರೂ ಅವಲಂಬಿತರಾಗಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ಸಂಸ್ಕಾರ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕಾರ ಇನ್ನೂ ಜೀವಂತ ಐತೆ.
ಅದನ್ನ ಹೆಚ್ಚಿಗೆ ನೋಡ್ಬೇಕಂದ್ರೆ ಹಳ್ಳಿಯಲ್ಲಿ ನೋಡ್ಬೇಕು. ಇವತ್ತು ಎಲ್ಲರೂ ನಾವು ಹಳ್ಳಿಯಲ್ಲಿ ಇರುವಂತವ್ರು ಇದಂತವ್ರು ನಾವೇನ್ ಮಾಡಿಬಿಟ್ವಿ ಅಂದ್ರೆ ದನ ಕರುಗಳನ್ನೆಲ್ಲ ಹೊಲದಾಗ ಕಟ್ಬಿಟ್ಟಿವಿ, ಮನ್ಯಾಗಿಲ್ಲ. ಅದನ್ನು ಸಹಿತ ಇದ್ದವ್ರು ಕೆಲವು ಜನ ಅದು ದನ ಇದ್ರೆ ಹೆಂಡಿ ತೆಗಿಯಕ್ ಬರಂಗಿಲ್ಲ, ಹಂಗ ಹಿಂಗ ಅಂತ. ಇವ್ರು ಯಾರನ್ನಾರು ಬೇಕಾರೆ ಇವ್ರೊಂದಿಬ್ರು ಮೂವರು ಕೇಳ್ರಿ, ಕನ್ಯೆ ಐತೇನಂದ್ರೆ ನಿಮ್ಮ ಮನೆ ದನ ಕರಲ್ಲ ಅಂದ್ರೆ ಕನ್ಯೆ ಕೊಡ್ತಾರೆ, ಅತ್ತೆ ಮಾವಿಲ್ಲ ಅಂದ್ರೆ ಕನ್ಯೆ ಕೊಡ್ತಾರೆ. ಒಕ್ಕಲ್ತನ ಮಾಡೋರಿಗೆ ಕನ್ಯೆ ಕೊಡಂಗಿಲ್ಲ. ನಾಳೆ ಸಹ ಹೇಳಕ್ ಅತ್ತೆ ಮಾವು ಇರಬಾರ್ದು, ದನ ಕರ ಇರಬಾರ್ದು, ಹೊಲ ಇರಬಾರ್ದು, ನೇಗಿಲು ಇರಬಾರ್ದು, ಟ್ರ್ಯಾಕ್ಟ್ರಿ ಕಾರು ಇರಬೇಕು, AC ರೂಮ್ ಇರಬೇಕು, ಮನೆ 2 ಅಂತಸ್ತಿನ ಇರ್ಬೇಕು ಅಂದ್ರೆ ಕನ್ಯೆ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿಗೆ ನಾವು ಹೊಂದಿಕೊಂಡಿರೋದರಿಂದ ಇವತ್ತು ನಾವೇನಂದ್ರ ಇಂಥವ್ರು ಕರೆದ್ರೆ ಮಣ್ಣಾಗ ಬಂದು ಕುಣಿದಾಡಕತ್ತೀವಿ. ಯಾಕಂದ್ರೆ ನಮ್ಮ ಕೆಲಸ ನಾವು ಬಿಟ್ಬಿಟ್ಟಿವಿ. ಈಗ ಇದಂದ್ರೆ ಏನೋ ಒಂದು ಆಗೈತಪ್ಪ, ಇದನ್ನ ಅಷ್ಟರ ಮಟ್ಟಿಗೆ ನಾವು ಬಂದೀವಿ. ಹಂಗಾಗಿ ನಾವು ಮರಳಿ ಹೋಗಬೇಕು, ಅಧ್ಯಯನ ಮಾಡ್ಬೇಕು. ನಮ್ಮ ಈ ಪೂರ್ವಜರು ಹೆಂಗಿದ್ರು, ನಮ್ಮ ಪರಿಸ್ಥಿತಿ ಹೆಂಗಿದ್ವು, ನಮ್ಮ ಮಣ್ಣಿನ ಪರಿಸ್ಥಿತಿ, ಮಣ್ಣಿನೊಂದಿಗೆ ನಾವು ಇದ್ವಿ. ಇವ್ರು ಹೇಳಿದ್ರೆ ಆಯಿಲ್ ಬಾತ್ ಅಂದ್ರೆ ಗೊತ್ತೇ ಇಲ್ಲ, ನಮ್ಮ ಸಂಸ್ಕಾರ ಬಿಟ್ಬಿಟ್ಟು ನಾವು ಅದು ಆ ಎಣ್ಣೆ ಅಂತ ತರ್ತೀವಿ ನಾವು. ಮತ್ತೆ ಆ ಎಣ್ಣೆ ಅಂದ್ರೆ ಮುಗಿತಿ ಕತ್ತಿ. ಮತ್ತೆ ಪೆಟ್ರೋ ಕೆಮಿಕಲ್ ಆಯಿಲ್ ಅದ, ಒಳ್ಳೆಣ್ಣೆ ಗಿಳ್ಳೆಣ್ಣೆ ತಂದ್ರ ನಾವು ಗಾಣದ ಎಣ್ಣೆ ತಿನ್ನೋದ್ರತ್ತ ಹೋಗ್ಬೇಕು. ನಾವು ಸಿರಿಧಾನ್ಯಗಳನ್ನ ತಿನ್ನುವತ್ತ ನಾವು ಹೋಗ್ಬೇಕು. ಆ ರೀತಿಯಾಗಿ ನಾವು ಏನಂದ್ರೆ ನಾಲಿಗೆ, ಇದಕ್ಕೆಲ್ಲ ಒಂದ ಶಬ್ದದಾಗ ಹೇಳ್ತೀನಿ. ನಾಲಿಗೆ ಏನಂದ್ರೆ ರೋಗಕ್ಕೂ ಕಾರಣ, ಕಲಹಕ್ಕೂ ಕಾರಣ, ನಮ್ಮ ಉನ್ನತಿಗೂ ಕಾರಣ, ಅವನತಿಗೂ ಕಾರಣ. ಏನಾದ್ರೂ ಇದ್ರೆ ಅದು ನಾಲಿಗೆ ಚಪ್ಪಲ ಬಿಡ್ಬೇಕು ನಾವು. ನಾಲಿಗೆ ಚಪ್ಪಲ ಬಿಟ್ರೆ ಅಥವಾ ನಾಲಿಗೆ ಎಲ್ಲಾ ರೀತಿಯ ಚಪ್ಪಲಗಳನ್ನು ತ್ಯಜಿಸಿದ್ರೆ ನಾವು ಕೂಡ ಯೋಗಿಗಳಾಗ್ತೀವಿ, ನಾವು ಕೂಡ ಸಂತರಾಗ್ತೀವಿ, ನಾವು ಕೂಡ ಮಹಾಂತರಾಗ್ತೀವಿ. ಸಂತರು ಮಹಾಂತರ ಅಂದ್ರೆ ಏನು ಸಂಸಾರಿಗಳ ಅಷ್ಟ ಅಲ್ಲ, ಸನ್ಯಾಸಿಗಳಂತಲ್ಲ. ಸಂತರು ಮಹಾಂತರು ಶರಣರಂದ್ರೆ ಯಾರಪ್ಪ?